ಕೈ ಕಾಲು ಸೆಳೆತ ಬರ್ತಾ ಇದೆ, ಜುಮ್ ಬರ್ತಾ ಇದೆ, ಹಿಡ್ಕೊಂಡಂಗಾಗುತ್ತೆ, ಮರಗಟ್ತಾ ಇದೆ, ಸ್ವಲ್ಪ ದೂರ ನಡೆದ ತಕ್ಷಣ ಕಾಲ್ ಸೋತ್ ಬಂದ್ಬಿಡುತ್ತೆ, ರಾತ್ರಿ ಹೊತ್ತು ಮಾಂಸಖಂಡ ಹಿಡ್ಕೋತಾ ಇದೆ ಅನ್ನುವಂಥದ್ದಕ್ಕೆ ಮುಖ್ಯವಾದ ಕಾರಣ ಕಾಲಿಗೆ ಅಥವಾ ಕೈಗೆ ರಕ್ತ ಸಂಚಾರ ಕಡಿಮೆ ಆಗುವಂಥದ್ದು. ಇದು ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿದ್ದಾಗ. ನೈಸರ್ಗಿಕವಾಗಿ ಯಾವುದೇ ಔಷಧಿ ಇಲ್ಲದೆ ಹೇಗೆ ಈ ಕೊಲೆಸ್ಟ್ರಾಲ್ ಅನ್ನ ನಾವು ಕಡಿಮೆ ಮಾಡಬಹುದು, ಕೈ ಕಾಲಿಗೆ ರಕ್ತ ಸಂಚಾರ ಹೆಚ್ಚಿಸೋದಲ್ಲದೆ ನಮ್ಮ ಹೃದಯ, ನಮ್ಮ ಮೆದುಳನ್ನ ಹೇಗೆ ಆರೋಗ್ಯವಾಗಿ ಇಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಾನು 5 ಮುಖ್ಯವಾದ ಅಂಶಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ನೀವು ಯಾವ ಬದಲಾವಣೆಗಳನ್ನ ಮಾಡ್ತಾ ಇದ್ದೀರಿ ಅಥವಾ ಅನುಸರಿಸ್ತೀರಿ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ನಾವು ಹೆಚ್ಚು ಹೆಚ್ಚು ಎಣ್ಣೆ ಇರುವಂತಹ ಆಹಾರ, ಕರೆದಿರುವಂತಹ ಆಹಾರ, ಪ್ರಾಸೆಸ್ ಮಾಡಿರುವಂತಹ ಆಹಾರವನ್ನು ಹೆಚ್ಚು ತಿಂತಾ ಇದ್ದೀವಿ. ಅಷ್ಟರ ಜೊತೆಗೆ ನಾವು ಹೆಚ್ಚು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇಲ್ಲ. ಅಂದ್ರೆ ನಾವು ಒಂದೇ ಕಡೆ ಕುತ್ಕೊಂಡೇ ಇರುವಂತಹ ಜೀವನ ಶೈಲಿಯನ್ನು ಅನುಭವಿಸ್ತಾ ಇದೀವಿ, ಅದನ್ನ ಅನುಸರಿಸ್ತಾ ಇದೀವಿ. ಈ ರೀತಿ ಮಾಡಿದಾಗ ನಮ್ಮ ದೇಹದಲ್ಲಿರುವಂತಹ LDL ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಗುತ್ತೆ. ಆವಾಗ ಅದು ನಮ್ಮ ರಕ್ತನಾಳದ ಒಳಗಡೆ ಹೋಗಿ ಡೆಪಾಸಿಟ್ ಆಗಿ ಆ ರಕ್ತನಾಳದ ಕೆಪಾಸಿಟಿನ ಕಡಿಮೆ ಮಾಡ್ತಾ ಬರುತ್ತೆ. ಉದಾಹರಣೆಗೆ ಒಂದು ಪೈಪ್ ಇದೆ ಅಂತ ತಿಳ್ಕೊಳ್ಳಿ. ಆ ಪೈಪ್ ಒಳಗಡೆ ಕೊಳೆ ಅಥವಾ ಧೂಳು ಅಥವಾ ಒಂದು ಕಸ ಸಿಕ್ಕಾಕೊಳ್ತಾ ಇದೆ, ಸುತ್ತ ಅದು ಡೆಪಾಸಿಟ್ ಆಗ್ತಾ ಇದೆ ಅಂತ ಇದ್ದಾಗ ದಿನಕ್ಕೆ ಅದರ ಕೆಪಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಒಳಗಡೆ ಎಷ್ಟು ನೀರು ಹೋಗುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನಮ್ಮ ರಕ್ತನಾಳದಲ್ಲಿ ಈ ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂತ ಏನ್ ಹೋಗಿ ಕೊಲೆಸ್ಟ್ರಾಲ್ ಹೋಗಿ ಅಲ್ಲಿ ಡೆಪಾಸಿಟ್ ಆಗುತ್ತೋ, ರಕ್ತನಾಳದ ಒಳಗಡೆ ಎಷ್ಟು ರಕ್ತ ಹೋಗುತ್ತೋ ಅದರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅಷ್ಟಲ್ದೇನೆ ಆ ರಕ್ತನಾಳದ ಹೊರಗಡೆ ಪದರ, ಬ್ಲಡ್ ವೆಸಲ್ ವಾಲ್ ಏನಿರುತ್ತೋ ಅದು ಟೈಟ್ ಆಗ್ತಾ ಬರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಸೊ ಎಷ್ಟು ಹೆಚ್ಚು ರಕ್ತ ಹೋಗ್ಬೇಕು ಅಂತಂದ್ರೂ ಬ್ಲಡ್ ವೆಸಲ್ ದೊಡ್ಡ ಆಗೋದಿಲ್ಲ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗೋದಿಲ್ಲ, ಟೈಟ್ ಆಗ್ಬಿಡುತ್ತೆ. ಅವಾಗ ಸ್ವಲ್ಪ ದೂರ ನಡೆದ ತಕ್ಷಣ ನಮ್ಮ ಕಾಲಲ್ಲಿ ಜೋಮ್ ಬರೋದು, ಹಿಡ್ಕೊಂಡಂಗ ಆಗೋದು. ಯಾಕಂದ್ರೆ ಸ್ವಲ್ಪ ದೂರ ನಡೆದ ತಕ್ಷಣ ನಮ್ಮ ಮಾಂಸಖಂಡಗಳಿಗೆ ಹೆಚ್ಚು ರಕ್ತ ಸಂಚಾರ ಬೇಕು. ಅದು ರಕ್ತ ಸಂಚಾರ ಕಡಿಮೆ ಆಗ್ತಾ ಇದ್ದಾಗೆ ಮಾಂಸಖಂಡಗಳು ಕ್ರಾಂಪ್ಸ್ ಬಂದ್ಬಿಡುತ್ತೆ, ಅಲ್ಲಿ ನೋವು ಬರುತ್ತೆ. ನರಗಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಜುಮ್ ಬರುತ್ತೆ, ಚುಚ್ಚಿದಾಗ ಆಗುತ್ತೆ, ಈ ರೀತಿ ತೊಂದರೆಗಳಾಗ್ತಾ ಹೋಗುತ್ತೆ. ಸ್ವಲ್ಪ ದೂರ ನಡೆದ ತಕ್ಷಣ ಕೈಕಾಲು ಭಾರ ಆಗುವಂಥದ್ದು, ತಂಪಾಗುವಂಥದ್ದು. ಅಂದ್ರೆ ಈ ನಾವು ಬೇರೆ ಕಡೆ ಎಲ್ಲಿ ಮುಟ್ಟಿದಾಗ ಚರ್ಮ ಎಷ್ಟು ಬೆಚ್ಚಗಿರುತ್ತೋ ನಮ್ಮ ಕೈ ತುದಿ, ಬೆರಳಿನ ತುದಿ, ಕಾಲಿನ ತುದಿ ಮುಟ್ಟಿದಾಗ ಅದು ತಂಪಾಗಿರುತ್ತೆ. ಅಂದ್ರೆ ಅಲ್ಲಿಗೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಇದೆ ಅಂತ. ಸೊ ರಾತ್ರಿ ನಿದ್ದೆ ಬರಲ್ಲ, ಚುಚ್ಚಿದಾಗ ಆಗುತ್ತೆ, ಈ ರೀತಿ ಹಲವಾರು ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು. ಇದನ್ನ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಕೈಗಳಿಗೆ, ಕಾಲಿಗೆ ರಕ್ತ ಸಂಚಾರ ಕಡಿಮೆ ಆದಾಗ ಆಗುವಂತಹ ತೊಂದರೆ ಅಂತ. ಈ ತರ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ಇದು ನಮ್ಮ ಹೃದಯದಲ್ಲಿರುವಂತಹ ರಕ್ತನಾಳದ ಒಳಗಡೆನೂ ಕೊಲೆಸ್ಟ್ರಾಲ್ ಪ್ರಮಾಣ ಅಲ್ಲಿ ಹೋಗಿ ಶೇಖರಣೆ ಆಗಿ ಮುಂದೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಹೆಚ್ಚಿರಬಹುದು. ಮೆದುಳು ಒಳಗಡೆ ಇರುವಂತಹ ರಕ್ತ ಸಂಚಾರ ತೊಂದರೆ ಆದಾಗ ಅಲ್ಲಿ ಸ್ಟ್ರೋಕ್ ಆಗುವಂತ ತೊಂದರೆ ಇರಬಹುದು, ಪಾರ್ಶ್ವವಾಯು ಆಗುವಂತ ತೊಂದರೆ ಇರಬಹುದು. ಸೊ ಈ ಎಲ್ಲಾ ತೊಂದರೆಗಳು ಒಟ್ಟಿಗೆ ಬರುವಂತದ್ದು. ಅದರ ಜೊತೆಗೆ ಇದು ಹೆಚ್ಚು ಡಯಾಬಿಟಿಸ್ ಇರೋರಿಗೆ ಕಾಣಿಸ್ಕೊಳ್ಳೋದು, ಹೆಚ್ಚು ಧೂಮಪಾನ ಮಾಡುವಂತವ್ರಿಗೆ ಕಾಣಿಸ್ಕೊಳ್ಳುವಂಥದ್ದು, ಮಧ್ಯ ವಯಸ್ಸು ಅಥವಾ ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ವ್ಯಕ್ತಿಗಳಲ್ಲಿ ಬಹಳ ಚೆನ್ನಾಗಿ ಕೊಲೆಸ್ಟ್ರಾಲ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡುವಂತದ್ದು ಬಹಳ ಮುಖ್ಯ. ಅದನ್ನ ನಾವು ನೈಸರ್ಗಿಕವಾಗಿ ಹೇಗ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರ ಅಡುಗೆ ಮನೆಯಲ್ಲೇ ನಮ್ಮ ಔಷಧಿ ಅಂಗಡಿ ಇದೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗತ್ತಲ್ಲ. ಹೇಗೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಆಹಾರದಿಂದ ಸಾಧ್ಯ, ಸಹಜವಾಗಿ ನೈಸರ್ಗಿಕವಾಗಿ ನಾವು ಉಪಯೋಗಿಸುವಂತಹ ಕೆಲವೊಂದು ಪದಾರ್ಥಗಳಿಂದ ಹೇಗೆ ಈ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಬಹುದು ಅಂತ ನೋಡ್ಕೊಳ್ಳೋಣ. ಮುಖ್ಯವಾಗಿ 5 ವಿಷಯಗಳು, 5 ಆಹಾರ ಪದಾರ್ಥಗಳು. ಮೊದಲನೇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ, ಗಾರ್ಲಿಕ್, ಇದರಲ್ಲಿರುವಂತಹ ಆಲಿಸಿನ್ ಅನ್ನುವಂತಹ ಕಾಂಪೌಂಡ್, ಇದನ್ನ ನಾವೊಂದು ನ್ಯಾಚುರಲ್ ಬ್ಲಡ್ ಥಿನ್ನರ್ ಅಂತ ಹೇಳ್ತೀವಿ. ಅಂದ್ರೆ ಇದು ಕೊಲೆಸ್ಟ್ರಾಲ್ ಅಲ್ಲ, ಕೆಟ್ಟ ಕೊಲೆಸ್ಟ್ರಾಲ್ ನ ಪ್ರಮಾಣವನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ. ಅಷ್ಟಲ್ದೇನೆ ಆ ಬ್ಲಡ್ ವೆಸಲ್ ಫ್ಲೆಕ್ಸಿಬಿಲಿಟಿನ ಹೆಚ್ಚು ಮಾಡ್ತಾ ಹೋಗುತ್ತೆ. ಅಂದ್ರೆ ಆರಾಮಾಗಿ ಅದು ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ, ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ಕೋತಾ ಹೋಗುತ್ತೆ. ಆದ್ರಿಂದ ಒಂದು ಇಡೀ ಬೆಳ್ಳುಳ್ಳಿಯನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಹೆಚ್ಚು ಲಾಭ ಆಗ್ತಾ ಹೋಗುತ್ತೆ. ಬೆಳ್ಳುಳ್ಳಿಯನ್ನ ನಾವು ನಿಧಾನವಾಗಿ ಮ್ಯಾಶ್ ಮಾಡಬಹುದು ಅಥವಾ ಸಣ್ಣ ಪೀಸಸ್ ಗಳನ್ನ ಮಾಡಿದಾಗ ಅದರಲ್ಲಿರುವಂತಹ ಆಕ್ಟಿವ್ ಕಾಂಪೌಂಡ್ ಜಾಸ್ತಿ ಆಕ್ಟಿವೇಟ್ ಆಗುತ್ತೆ, ಅದು ನಮಗೆ ಉಪಯೋಗಕ್ಕೆ ಹೆಚ್ಚು ಬರ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ 1 ಲೋಟ ಬಿಸಿ ನೀರನ್ನ ಕುಡಿಯುವಂತದ್ದು ಮಾಡಬಹುದು. ಆ ರೀತಿ ಕುಡಿಯೋಕೆ ಕಷ್ಟ ಆಗುತ್ತೆ, ನನಗೆ ಆ ಟೇಸ್ಟ್ ಇಷ್ಟ ಆಗಲ್ಲ ಅಂತಂದ್ರೆ ನಮ್ಮ ಆಹಾರ ಪದಾರ್ಥಗಳಲ್ಲಿ ಬೆಳ್ಳುಳ್ಳಿನ ಬಳಸಬಹುದು. ಬೆಳ್ಳುಳ್ಳಿಯಿಂದ ಹಲವಾರು ಆಹಾರ ಪದಾರ್ಥಗಳನ್ನ ನಾವು ತಯಾರಿಸಬಹುದು. ಸೊ ಬೆಳ್ಳುಳ್ಳಿನ ತಿನ್ನುವಂತದ್ದು ಬಹಳ ಮುಖ್ಯ, ಮೊದಲನೇದು. ಎರಡನೇದು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್. ಅಗಸೆ ಬೀಜನ ಕರೆಕ್ಟ್ ಆಗಿ ನಾವು ತಗೊಳ್ಳೋದ್ರಿಂದ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಚೆನ್ನಾಗಿ ಸಿಗುತ್ತೆ. 1 ಚಮಚ ಅಗಸೆ ಬೀಜನ ಪ್ರತಿದಿನ ತಗೋಬೇಕು ಅಂತ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನುವಂಥದ್ದು ನಮ್ಮ ರಕ್ತನಾಳದಲ್ಲಿರುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಆದ್ರಿಂದ ಒಳಗಡೆ ಇರುವಂತಹ ಈ ಪ್ಲಾಕ್ ಡೆಪಾಸಿಟ್ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಸರಾಗವಾಗಿ ರಕ್ತ ಸಂಚಾರ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ.
ಸೊ ಅದನ್ನ ನಾವು ಮೊಸರಿನ ಜೊತೆಗೆ ಅಥವಾ ನಮ್ಮ ಚಪಾತಿ ಹಿಟ್ಟಿನ ಜೊತೆಗೆ ಹಾಕ್ಬೋದು, ಅಥವಾ ಮಜ್ಜಿಗೆ ಜೊತೆಗೆ ಹಾಕ್ಬೋದು, ಅಥವಾ ಅಗಸೆ ಬೀಜದ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬಹುದು. ಸೊ ಬೇರೆ ಬೀಜಗಳ ಜೊತೆ ಅಗಸೆ ಬೀಜವನ್ನ ತಿನ್ನುವಂತಹದ್ದು ಈ ನಮ್ಮ ರಕ್ತನಾಳಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಮೂರನೇದು ಬೀಟ್ರೂಟ್. ಬೀಟ್ರೂಟ್ ಅದರಲ್ಲಿ ನೈಟ್ರೇಟ್ಸ್ ಇರುತ್ತೆ. ನೈಟ್ರೇಟ್ಸ್ ಅದು ನಮ್ಮ ರಕ್ತನಾಳವನ್ನ ಅಗಲ ಮಾಡ್ಲಿಕ್ಕೆ, ವ್ಯಾಸೋ ಡೈಲೇಷನ್ ಮಾಡ್ಲಿಕ್ಕೆ, ಹೆಚ್ಚು ರಕ್ತ ಸಂಚಾರ ಸರಾಗವಾಗಿ ಕೈ ಕಾಲುಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳಕ್ಕೆ ಬೇಕಾಗಿರುವಂತಹ ಮುಖ್ಯವಾದಂತಹ ಪದಾರ್ಥ. ಸೊ ಬೀಟ್ರೂಟ್ ಅನ್ನ ನಾವು ಅಡಿಗೆಯಲ್ಲಿ ಹಲವಾರು ರೀತಿಯಲ್ಲಿ ಉಪಯೋಗಿಸ್ತೀವಿ. ಪ್ರತಿದಿನ ಒಂದು ಬೀಟ್ರೂಟ್ ಜ್ಯೂಸ್ ಅನ್ನ ಕುಡಿಬಹುದು. ಸ್ವಲ್ಪ ಶುಂಠಿ, ಸ್ವಲ್ಪ ನಾವು ಲಿಂಬೆ ಹಣ್ಣನ್ನು ಹಾಕೊಂಡು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಬೀಟ್ರೂಟಿನ ಪಲ್ಯ, ಬೀಟ್ರೂಟ್ ಸಾಂಬಾರ್ ತಿನ್ನುವಂತಹ ಅಭ್ಯಾಸ ಇದ್ರೆ ನಮ್ಮ ರಕ್ತ ಸಂಚಾರ ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾಲ್ಕನೇದು ಆಮ್ಲ ಅಥವಾ ನೆಲ್ಲಿಕಾಯಿ. ಈ ಆಮ್ಲ ಅಥವಾ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಬಹಳ ಚೆನ್ನಾಗಿರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ರಕ್ತನಾಳದ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ, ಒಳಗಡೆ ಈ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗದೆ ಇರ್ಲಿಕ್ಕೆ, ಅದನ್ನ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಬಹಳ ಮುಖ್ಯ. ಸೊ ವಿಟಮಿನ್ ಸಿ ಯುಕ್ತ ಬೇರೆ ಆಹಾರಗಳು, ಬೇರೆ ಸಿಟ್ರಸ್ ಫ್ರೂಟ್ಸ್ ಗಳನ್ನ ತಗೋಬಹುದು. ಅದರಲ್ಲಿ ಮುಖ್ಯವಾಗಿ ನೆಲ್ಲಿಕಾಯಿಯನ್ನ ತಗೊಳ್ಳೋದನ್ನ ನಾವು ಮರಿಬಾರದು ಅಂತ. ಪ್ರತಿದಿನ ಒಂದು ನೆಲ್ಲಿಕಾಯಿಯನ್ನ ತಿನ್ನುವಂತ ಅಭ್ಯಾಸ ಇದ್ರೆ ಒಳ್ಳೇದು. ಒಣಗಿಸಿರೋದಾಗಿರ್ಬಹುದು, ಅಥವಾ ಹಸಿ ನೆಲ್ಲಿಕಾಯಿ ಆಗಿರ್ಬಹುದು, ಅಥವಾ ನೆಲ್ಲಿಕಾಯಿ ಆಮ್ಲ ಪೌಡರ್ ಅಂತ ಸಿಗುತ್ತೆ, ಅದನ್ನು ಕೂಡ ತಗೋಬಹುದು. ಐದನೇದು ಅರಿಶಿನ. ನಮ್ಮ ಪೂರ್ವಜರು ನಮಗೆ ಅರಿಶಿಣದಲ್ಲಿ ಹಲವಾರು ಔಷಧೀಯ ಗುಣಗಳಿದೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಅರಿಶಿಣದಲ್ಲಿ ಮುಖ್ಯವಾಗಿ ಕರ್ಕ್ಯುಮೆನ್ ಅನ್ನುವಂತಹ ಕಾಂಪೌಂಡ್ ನಮ್ಮ ರಕ್ತನಾಳದಲ್ಲಿರುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ಇರುತ್ತೆ. ಸೊ ಇದರಿಂದ ನಮ್ಮ ರಕ್ತನಾಳದ ಆರೋಗ್ಯ ಚೆನ್ನಾಗಿದ್ದು ರಕ್ತ ಸಂಚಾರ ಇಂಪ್ರೂವ್ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿಣ ಹಾಕಿ ಕುದಿಸಿ, ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸು, ಪೆಪ್ಪರ್ ಅನ್ನು ಹಾಕಿದಾಗ ಇದರಲ್ಲಿರುವಂತಹ ಉಪಯೋಗಗಳು ನಮಗೆ ಹೆಚ್ಚು ನಮ್ಮ ದೇಹಕ್ಕೆ ಸಿಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಪ್ರತಿದಿನ ಅರಿಶಿಣವನ್ನ ತಗೋಬೇಕು. ಸೊ ಈ 5 ಮುಖ್ಯವಾದ ಪದಾರ್ಥಗಳ ಜೊತೆಗೆ ಕೆಲವೊಂದಿಷ್ಟು ಈ ಪಥ್ಯದಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ತಾ ಬರಬೇಕು. ಹೆಚ್ಚು ಹೆಚ್ಚು ಹಣ್ಣುಗಳನ್ನು ತಗೋಬೇಕು. ಹಣ್ಣುಗಳಲ್ಲಿ ಮುಖ್ಯವಾಗಿ ಈ ಪಪ್ಪಾಯ ಹಣ್ಣಾಗಿರ್ಬಹುದು, ಕಿತ್ಲೆ ಹಣ್ಣಾಗಿರ್ಬಹುದು, ಈ ಪೇರ್ಲೆ ಹಣ್ಣಾಗಿರ್ಬಹುದು, ಇದರಲ್ಲೆಲ್ಲ ಹೆಚ್ಚು ವಿಟಮಿನ್ ಸಿ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ನಮ್ಮ ರಕ್ತನಾಳದ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ. ಹೆಚ್ಚು ಹಸಿರು ಸೊಪ್ಪುಗಳನ್ನ ತಗೋಬೇಕು. ಈ ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ಹೆಚ್ಚು ಹಸಿರು ಸೊಪ್ಪುಗಳಲ್ಲಿ ಹೆಚ್ಚು ನೈಟ್ರೇಟ್ಸ್ ಇರುತ್ತೆ. ಅಂದ್ರೆ ರಕ್ತನಾಳವನ್ನ ಅಗಲ ಮಾಡಿ ರಕ್ತ ಸಂಚಾರ ಇಂಪ್ರೂವ್ ಮಾಡ್ಲಿಕ್ಕೆ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ಇರುತ್ತೆ. ಅದರ ಜೊತೆಗೆ ನಾವು ತಗೊಳ್ಳುವಂತಹ ಈ ಧಾನ್ಯಗಳಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚು ಬಳಸಬೇಕು. ರಾಗಿ, ಜೋಳವನ್ನ ಬಳಸಬೇಕು. ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನ ಬಳಸಬೇಕು. ಸೊ ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಸಾಲ್ಯುಬಲ್ ಫೈಬರ್ಗಳಿರುತ್ತೆ. ಈ ಸಿರಿಧಾನ್ಯಗಳಲ್ಲಿ ಅಥವಾ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯಲ್ಲಿ ಇದರಲ್ಲಿ ಸಾಲ್ಯುಬಲ್ ಫೈಬರ್ ಇರೋದು ನಮ್ಮ ಕೊಲೆಸ್ಟ್ರಾಲಿನ ಪ್ರಮಾಣವನ್ನ ರಕ್ತದಲ್ಲಿ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಕೆಲವೊಂದು ಪಥ್ಯದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಮುಖ್ಯವಾದ 5 ಆಹಾರ ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ನೈಸರ್ಗಿಕವಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಾವು ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು ಅಂದ್ರೆ ಕೇವಲ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗೋದಿಲ್ಲ. ಅದರ ಜೊತೆಗೆ ನಾವು ಕೆಲವೊಂದು ವ್ಯಾಯಾಮಗಳನ್ನ ಮಾಡಬೇಕು, ಸರಿಯಾಗಿ ನೀರನ್ನ ಕುಡಿಬೇಕು. ಅದರ ಜೊತೆಗೆ ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು, ಮತ್ತು ಕಾಲ ಕಾಲಕ್ಕೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಚೆಕ್ ಮಾಡ್ಕೋಬೇಕು. ಇದನ್ನೆಲ್ಲ ಹೇಗ್ ಮಾಡೋದು ಅಂತ ನೋಡೋಣ. ನಾವು ಕರೆಕ್ಟ್ ಆಗಿ ವ್ಯಾಯಾಮಗಳನ್ನ ಮಾಡ್ಲೇಬೇಕು. ಸರಿಯಾಗಿ ಒಂದು ಇಂಜಿನ್ ಚೆನ್ನಾಗಿ ನಡೀತಾ ಇರ್ಬೇಕು ಅಂದ್ರೆ ಅದು ಓಡ್ತಾ ಇರಬೇಕು. ಅವಾಗ ನಮ್ಮ ಇಡೀ ದೇಹಕ್ಕೆ ಸರಿಯಾಗಿ ಮಾಂಸಖಂಡಗಳಿಗೆ ಕೆಲಸ ಕೊಟ್ಟಾಗ, ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಆ ರಕ್ತನಾಳಗಳು ಕ್ಲೀನ್ ಆಗಿರುತ್ತೆ. ರಕ್ತನಾಳಗಳಲ್ಲಿ ಕರೆಕ್ಟ್ ಆಗಿ ಬ್ಲಡ್ ಫ್ಲೋ ಸರಿಯಾಗಿ ಆಗ್ತಾ ಇರುತ್ತೆ. ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬಹುದು. ಮುಖ್ಯವಾಗಿ ನನಗೆ ಕಾಲ್ಗಳಲ್ಲಿ ಜುಮ್ ಬರ್ತಾ ಇದೆ, ಸೆಳೆತ ಬರ್ತಾ ಇದೆ, ಕೈಗಳಲ್ಲಿ ಜುಮ್ ಬರ್ತಾ ಇದೆ ಅಂತಂದ್ರೆ ಈಸಿಯಾಗಿ ಮಾಡ್ಲಿಕ್ಕೆ ಆಗುವಂತದ್ದು, ಎಲ್ಲರೂ ಮಾಡ್ಲಿಕ್ಕೆ ಆಗುವಂತದ್ದು ವಾಕಿಂಗ್. ಪ್ರತಿದಿನ ಅರ್ಧ ಗಂಟೆ ಆದ್ರೂ ವಾಕಿಂಗ್ ಮಾಡೋದ್ರಿಂದ ನಮ್ಮ ಕಾಲ್ಗಳಿಗೆ ರಕ್ತ ಸಂಚಾರ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಕೆಲವೊಬ್ಬರಿಗೆ ಸ್ವಲ್ಪ ದೂರ ನಡೆದ ತಕ್ಷಣ ಈ ಸಮಸ್ಯೆ ಇರೋರಿಗೆ ಕಾಲಲ್ಲಿ ಜೋಮ್ ಬಂದ್ಬಿಡುತ್ತೆ, ನನಗೆ ಸೆಳೆತ ಬರುತ್ತೆ, ಕಾಲ್ ಸೋತ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಇಂಥವರು ಗ್ರೇಡೆಡ್ ವಾಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಜಾಗ ಇರೋ ತರ ಜಾಗದಲ್ಲಿ ಹೋದ್ರೆ, ಸ್ವಲ್ಪ ದೂರ ನಡೆದ ತಕ್ಷಣ ನನ್ಗೆ ಇನ್ನೇನ್ ಕಾಲ್ ನೋವು ಬರ್ತಿದೆ ಅಂತ ಹೇಳಿದ ತಕ್ಷಣ 1-2 ನಿಮಿಷ ಕೂತ್ಕೋಬೇಕು. ಸ್ವಲ್ಪ ಸುಧಾರಿಸ್ಕೊಂಡ ನಂತರ ಮತ್ತೆ ವಾಕಿಂಗ್ ಮಾಡ್ಬೇಕು. ಈ ರೀತಿ ಸ್ವಲ್ಪ ನೋವು ಬಂದ ತಕ್ಷಣ ಕುತ್ಕೊಳ್ಳೋದು ಮತ್ತೆ ವಾಕಿಂಗ್ ಮಾಡೋದ್ರಿಂದ ನಿಧಾನವಾಗಿ ಆ ಪಾದಗಳಿಗೆ ಬೇರೆ ಕೊಲಾಟ್ರಲ್ ಸರ್ಕ್ಯುಲೇಷನ್ ಅಂತ ಅಕ್ಕಪಕ್ಕದಲ್ಲಿ ಹೊಸ ರಕ್ತನಾಳಗಳು ಹೋಗಿ ರಕ್ತ ಸಂಚಾರ ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನ ಪ್ರತಿದಿನ 3 ತಿಂಗಳು ಮಾಡೋದ್ರಿಂದ ಬಹಳ ಚೆನ್ನಾಗಿ ವ್ಯತ್ಯಾಸ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ವಾಕಿಂಗ್ ಅಷ್ಟೇ ಅಲ್ಲದೇನೆ ಮನೆಯಲ್ಲೇ ಬೆಳಗ್ಗೆ ಹೊತ್ತು ಆಂಕಲ್ ಪಂಪ್ಸ್ ಅಂತ ಮಾಡ್ಬೇಕು. ಬೆಳಗ್ಗೆ ಸಂಜೆ 25-30 ಸಲ ನಮ್ಮ ಪಾದಗಳನ್ನ ನಾವೊಂದು ಹುಲಿಯೋ ಮಷೀನ್ ಅನ್ನ ಪ್ರೆಸ್ ಮಾಡಿದಾಗ ಹೇಗೆ ಮೂವ್ಮೆಂಟ್ ಮಾಡ್ತೀವೋ ಕಾಲನ್ನ, ಆ ರೀತಿ ಆಂಕಲ್ ಪಂಪ್ಸ್ ಅನ್ನ ಬೆಳಿಗ್ಗೆ 25-30 ಸಲ, ಸಂಜೆ 25-30 ಸಲ ಮಾಡಬಹುದು.
ಫುಟ್ ರೊಟೇಷನ್ ಎಕ್ಸಸೈಸ್. ಪಾದಗಳನ್ನ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ 8ರಿಂದ 10 ಸಲ ರೊಟೇಟ್ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಪಾದಗಳಿಗೆ ರಕ್ತ ಸಂಚಾರ ಆಗುತ್ತೆ. ಅದೇ ರೀತಿ ಕೈಗಳನ್ನ ಒಂದು ಸ್ಪಂಜ್ ಬಾಲ್ ಹಿಡ್ಕೊಂಡು ಕೈಯನ್ನ ಒತ್ತೋದು, ಕೈ ರೊಟೇಷನ್ ಮೂವ್ಮೆಂಟ್ ಅನ್ನ ಮಾಡೋದು, ನಮ್ಮ ಆರ್ಮ್ ಸರ್ಕಲ್ ಮೂವ್ಮೆಂಟ್ ಮಾಡೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಕೈಗಳಿಗೆ ಕಾಲ್ಗಳಿಗೆ ರಕ್ತ ಸಂಚಾರ ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಆದ್ರೆ ಪ್ರತಿದಿನ ಮಾಡುವಂತದ್ದು ಮುಖ್ಯ. ಒಂದ್ 4 ದಿನ ಮಾಡ್ತೀನಿ ಮತ್ತೊಂದ್ 10 ದಿನ ಬಿಡ್ತೀನಿ ಅಂತಂದ್ರೆ ಹೆಚ್ಚು ಉಪಯೋಗ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಂತರ ನೀರನ್ನ ಚೆನ್ನಾಗಿ ಕುಡಿಬೇಕು. ರಕ್ತ ಅನ್ನೋದು 90% ನೀರೇ ಇರುತ್ತೆ ರಕ್ತದಲ್ಲಿ. ಸೊ ನೀರು ಚೆನ್ನಾಗಿ ಕುಡಿದಾಗ ಮಾತ್ರ ನಮ್ಮ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಬ್ಬ ಸಾಮಾನ್ಯ ವ್ಯಕ್ತಿ 2.5ರಿಂದ 3 ಲೀಟರ್ ನೀರನ್ನ ಕುಡಿಲೇಬೇಕು ಅಂತ ಹೇಳ್ತೀವಿ. ಸೊ ಅದನ್ನ ನಾವೆಲ್ಲರೂ ಮಾಡ್ತಾ ಇದೀವಾ ಅಂತ ಪ್ರಶ್ನೆ ಮಾಡ್ಕೋಬೇಕು. ಸರಿ ಇಲ್ಲ ಅಂತಂದ್ರೆ ನಾವು ಕರೆಕ್ಟ್ ಟೈಮಿಗೆ ರಿಮೈಂಡರ್ ಗಳನ್ನ ಕೊಟ್ಕೊಂಡು ನಾವು ನೀರನ್ನು ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೀಟರ್ ನೀರನ್ನು ಕುಡಿಯುವಂತಹ ಅಭ್ಯಾಸ ಇಟ್ಕೊಂಡ್ರೆ ನಮ್ಗೆ ಸುಮಾರು ಅದನ್ನ ಮರಿದೆ ನಾವು ಪ್ರತಿದಿನ ಕುಡಿಯುವಂತಹ ಅಭ್ಯಾಸ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಕರೆಕ್ಟ್ ಮಾಡ್ತಿದೀವ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ನಂತರ ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು. ನಮ್ಮ ದೇಹಕ್ಕೂ ಮನಸ್ಸಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾವು ಹೇಗೆ ಔಷಧಿ ತಗೊಳ್ಳೋದ್ರಿಂದ, ಆಹಾರ ತಗೊಳ್ಳೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೋ, ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳೋದ್ರಿಂದ ಅದೇ ರೀತಿ ಅಥವಾ ಅದಕ್ಕಿಂತ ಹೆಚ್ಚು ನಮ್ಮ ದೇಹದ ಮೇಲೆ ಹೆಚ್ಚು ಒಳ್ಳೆ ಪರಿಣಾಮ ಬೀರ್ತಾ ಹೋಗುತ್ತೆ. ಚೆನ್ನಾಗಿ ನಾವು ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಂಡು ಮಾನಸಿಕ ಒತ್ತಡವನ್ನ ಕಡಿಮೆ ಇಟ್ಟಾಗ ನಮ್ಮ BP ಸರಿಯಾಗಿರುತ್ತೆ, ನಮ್ಮ ಹೃದಯ ಚೆನ್ನಾಗಿರುತ್ತೆ, ನಮ್ಮ ರಕ್ತನಾಳಗಳು ಆರೋಗ್ಯವಾಗಿ ಖುಷಿಯಿಂದ ರಕ್ತ ಸಂಚಾರ ಇಡೀ ದೇಹಕ್ಕೆ ಕೊಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ಬೋದು? ನಾವು ನಿಧಾನವಾಗಿ ಪ್ರಾಣಾಯಾಮ ಮಾಡುವಂತದ್ದು, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡುವಂತದ್ದು, ಧ್ಯಾನ ಮಾಡುವಂತಹದ್ದು, ನಮ್ಗೆ ಇಷ್ಟ ಆಗಿರುವಂತಹ ಒಂದು ಕಾಮಿಂಗ್ ಮ್ಯೂಸಿಕ್, ಸೂದಿಂಗ್ ಮ್ಯೂಸಿಕ್ ಅಥವಾ ಸಂಗೀತವನ್ನ ಕೇಳುವಂತಹದ್ದು, ಅಥವಾ ಭಜನೆಯಲ್ಲಿ ಪಾಲ್ಗೊಳ್ಳುವಂತಹದ್ದು, ಹಾಡು ಹೇಳುವಂತಹದ್ದು, ಅಥವಾ ನಾವು ನಮ್ಮ ಜೊತೆ ನಮ್ಮ ಮನೆಯವರು, ಕುಟುಂಬದವರು ಅವ್ರ ಜೊತೆ ಹೋಗಿ ವಾಕಿಂಗ್ ಮಾಡಿ ಅವ್ರ ಜೊತೆ ನಾವು ಸೋಷಿಯಲೈಸ್ ಮಾಡುವಂಥದ್ದು. ಈ ರೀತಿಯಾದಂತಹ ಕೆಲವೊಂದು ಚಟುವಟಿಕೆಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಂಡ್ರೆ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ. ಅವಾಗ ನಮ್ಮ BP ಕಡಿಮೆ ಆಗಿ ನಮ್ಮ ಹೃದಯ ಚೆನ್ನಾಗಿ ಆರೋಗ್ಯವಾಗಿ ನಾವು ದೀರ್ಘ ಆಯುಷ್ಯ ಇರ್ಲಿಕ್ಕೆ, ಚೆನ್ನಾಗಿ ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಮಾಡಿದ್ರ ಜೊತೆಗೆ ನಾವು ಬಹಳ ಕಾಲಕ್ಕೆ ಸರಿಯಾಗಿ ನಮ್ಮ ದೇಹದಲ್ಲಿ ಈ ಕೊಲೆಸ್ಟ್ರಾಲ್ ಅಂಶ ಎಷ್ಟಿದೆ ಅನ್ನೋದನ್ನ ಸರಿಯಾಗಿ ಟೆಸ್ಟ್ ಮಾಡ್ಕೊಂಡು ನೋಡ್ಕೋಬೇಕು. ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ. ಅದರಲ್ಲೂ ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್, ಖಾಲಿ ಹೊಟ್ಟೆಯಲ್ಲಿ ರಕ್ತದಲ್ಲಿ ಇರುವಂತಹ ಈ ಕೊಲೆಸ್ಟ್ರಾಲ್ ಪ್ರಮಾಣ ಎಷ್ಟಿದೆ, LDL ಕೊಲೆಸ್ಟ್ರಾಲ್ ಎಷ್ಟಿದೆ, ಈ HDL ಕೊಲೆಸ್ಟ್ರಾಲ್ ಎಷ್ಟಿದೆ, ಟ್ರೈಗ್ಲಿಸರೈಡ್ ಎಷ್ಟಿದೆ ಅನ್ನೋದ್ರ ಮೇಲೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆ ಹೆಚ್ಚಿದೆಯಾ, ಅದಕ್ಕೆ ನಾವು ಈ ನೈಸರ್ಗಿಕವಾಗಿ ಮಾಡುವಂತಹ ವಿಧಾನಗಳು ಏನಿದೆಯೋ ಆಹಾರದಲ್ಲಿ, ವ್ಯಾಯಾಮದಲ್ಲಿ ಬದಲಾವಣೆ ಮಾಡಿದ್ರೂ ಕೂಡ ಹೆಚ್ಚಿದೆ ಅಂತಂದ್ರೆ ಅದಕ್ಕೆ ತಕ್ಕ ಮಾತ್ರೆಗಳನ್ನ ಕರೆಕ್ಟ್ ಆಗಿ ವೈದ್ಯರು ಕೊಡ್ತಾರೆ. ಸೊ 40 ವರ್ಷದ ಮೇಲ್ಪಟ್ಟವರು 6 ತಿಂಗಳಿಗೊಮ್ಮೆ ಆದ್ರೂ ಇದನ್ನ ಟೆಸ್ಟ್ ಅನ್ನು ಮಾಡಿಸೋದ್ರಿಂದ ನಮ್ಮ ದೇಹ ಆರೋಗ್ಯವಾಗಿದೆಯಾ, ನನಗೆ ಹಾರ್ಟ್ ಅಟ್ಯಾಕ್ ಆಗುವಂತ, ಸ್ಟ್ರೋಕ್ ಆಗುವಂತ ಸಮಸ್ಯೆ, ಈ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಆಗುವಂತ ಸಮಸ್ಯೆಯನ್ನ ನಾನು ಅದರಿಂದ ಬಚಾವ್ ಆಗಬಹುದಾ, ಅದನ್ನ ತಡೆಗಟ್ಟಬಹುದಾ ಅನ್ನೋದನ್ನ ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದಷ್ಟು ಅಲ್ಲದೇನೆ ನನಗೆ ಈ ರೀತಿ ಸಮಸ್ಯೆ ಇದೆ ಅಂತ ಇದ್ದಾಗ ಹೆಚ್ಚು ಈ BP ಸಮಸ್ಯೆ ಇದೆಯಾ, ಬ್ಲಡ್ ಶುಗರ್, ಡಯಾಬಿಟಿಸ್ ಸಮಸ್ಯೆ ಇದೆಯಾ, ಅದಿದ್ರೆ ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಈ ಕಾಲಲ್ಲಿ ಜೋಮ್ ಬರುವಂತದ್ದು ಸಮಸ್ಯೆ ಇದ್ದಾಗ, ಅಥವಾ ಕಾಲು ಸೆಳೆತ ಬರ್ತಾ ಇದೆ, ರಕ್ತ ಸಂಚಾರ ತೊಂದರೆ ಇದೆ ಅಂತಂದ್ರೆ ಆಂಕಲ್ ಬ್ರೇಕಿಯಲ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೈಗಳಿಗೆ ಕಾಲ್ಗಳಿಗೆ ರಕ್ತ ಸಂಚಾರ ಹೇಗಾಗ್ತಿದೆ ಅಂತ ಟೆಸ್ಟ್ ಮಾಡಿ ನೋಡ್ತಾರೆ. ಅದು ಸರಿಯಾಗಿದೆಯಾ ಅಂತ ನೋಡಿದಾಗ ನಮ್ಗೆ ಸರಿಯಾಗಿ ಗೊತ್ತಾಗುತ್ತೆ ಹೇಗೆ ನಾನು ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅಂತ. ಸೊ ಈ ರೀತಿ ಕಾಲಕ್ಕೆ ಚೆಕಪ್ ಮಾಡಿಸ್ಕೊಂಡು, ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಸಲಹೆ ತಗೊಳ್ಳೋದ್ರಿಂದ ನಮ್ಮ ಕೈ ಕಾಲುಗಳಿಗೆ ರಕ್ತ ಸಂಚಾರ ಚೆನ್ನಾಗಿ ಇಟ್ಕೋಬಹುದು. ಈ ಕಾಲು ಸೆಳೆತದಿಂದ ನಾವು ಬೇಗ ದೂರ ಆಗ್ಬಹುದು. ಇದೆಲ್ಲದರ ಜೊತೆ ನಮ್ಮ ರಕ್ತನಾಳದ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಧೂಮಪಾನ, ಮದ್ಯಪಾನದ ಅಭ್ಯಾಸವನ್ನ ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು. ಮೇಲುಪ್ಪನ್ನ ಬಳಸಬಾರದು. ಉಪ್ಪನ್ನ ಕಡಿಮೆ ಮಾಡೋದ್ರಿಂದ ನಮ್ಮ BP ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪ್ರಾಸೆಸ್ಡ್ ಆಹಾರವನ್ನ ಬಿಡೋದ್ರಿಂದ ನಮ್ಮ ರಕ್ತನಾಳದ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇವತ್ತು ನಮ್ಮ ಕೈ ಕಾಲುಗಳಿಗೆ ರಕ್ತ ಸಂಚಾರ ಚೆನ್ನಾಗಿಡ್ಬೇಕು ಅಂತಂದ್ರೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಇಟ್ಕೋಬೇಕು. ನಮ್ಮ ಹೃದಯ ಮೆದುಳಿನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹೇಗೆ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನ ತಗೊಳ್ಳೋದ್ರಿಂದ, ವ್ಯಾಯಾಮ ಸರಿಯಾಗಿ ಮಾಡೋದ್ರಿಂದ, ನೀರನ್ನ ಚೆನ್ನಾಗಿ ಕುಡಿಯೋದ್ರಿಂದ, ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗಿ ಇಟ್ಕೊಂಡು ಕಾಲಕ್ಕೆ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಸಾಧ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.